ಬೂದಿಯಲ್ಲಿ ಇತಿಹಾಸದ ಒಂದು ಜಾತ್ರೆ ಮಹೋತ್ಸವ ಇದು. ಈ ದಿನ ಭಾಳ ಮುಖ್ಯವಾದ ದಿನ. ಈ ದಿನ ಕರ್ಗದ ಮಾರಮ್ಮನ ವಿಶೇಷ ದಿನ. ಇದು ಸುಮಾರು ಒಂದು 10 ದಿವಸ ಕಾರ್ಯಕ್ರಮ ಇದು. ಇದು ಜಾತ್ರೆ ಮುಂಚಿತವಾಗಿನ ಒಂದು ಮುತ್ರಾಯಿ ಪರಾವ್ ಅಂತ ಇರುತ್ತೆ, ಮಣೆವಿರುತ್ತೆ, ಅದಾದ್ರೆ ಕಂಬ ಬರುತ್ತೆ. ಅವತ್ತು ದಿವಸನೂ ಶ್ರೀ ಕರ್ಗದ ಲಕ್ಷ್ಮಿಯ ಒಂದು ವೈಭವದ ಮೆರವಣಿಗೆ ಮುಖಾಂತರ ಕಂಬುದ್ರಾಯ ಅಂದ್ಬಿಟ್ಟು ಒಂದು ಇದನ್ನು ತರ್ತೀವಿ. ಅದು ತಂದು ಇಟ್ಟು ಆದ ಒಂದು 15 ದಿವಸದಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ. ಮೊದಲಿಗೆ ಕರ್ಗದ ಲಕ್ಷ್ಮಿ ಆರತಿ ಇರುತ್ತೆ. ಅದಾದ ನಂತರ ಬೆಳಿಗ್ಗೆ ಇನ್ನೊಂದು ಮಾರಮ್ಮ ಲಕ್ಷ್ಮಿಗೆ ಆರತಿ ಇರುತ್ತೆ. ಬುಧವಾರ ದಿವಸ ಕರ್ಗದ ಲಕ್ಷ್ಮಿಯ ಮನೆಗೂ ಒಂದು ವಿಶೇಷ ಪೂಜೆ. ಲಕ್ಷ್ಮಿನ ಮನೆಗೆ ಬರ್ತದೆ ಅಂದ್ಬಿಟ್ಟು ಎಲ್ಲ ಸಡಗರದಿಂದ ಲಕ್ಷ್ಮಿಗೆ ಪೂಜೆ ಮಾಡುವ ಮುಖೇನ ಖುಷಿಯಿಂದ ಜನರು ಅದನ್ನು ಆಚರಿಸ್ತಾರೆ. ಆನಂದ್ ಕುಮಾರ್ ಬಿ ಬೂದಿಯಾಗಿ. ಇತಿಹಾಸ ಇರೋಂಥ ಜಾತ್ರೆ ಬೂದಿಯಲ್ಲಿ ಮಾರಮ್ಮ ಮತ್ತು ಕರ್ಗದ ಜಾತ್ರೆ. ಇಡೀ ಪೂರ್ವಿಕರು ಹಿಂದಿನ ಕಾಲದ ನಮ್ಮ ಹಿರಿಯರು ನಡೆಸೋದು. ಅವರು ಅವತ್ತಿನ ಕಾಲದಲ್ಲೂ ಅದ್ದೂರಿಯಾಗಿ ಜಾತ್ರೆ ನಡೆಸೋದು. ಅದೇ ರೀತಿ ಇವತ್ತು ಸಂಪ್ರದಾಯದಂತೆ 8 ದಿನಗಳ ಜಾತ್ರೆ ಅಂತ ನಮ್ಮದು ಅದ್ದೂರಿ ಜಾತ್ರೆ. ಇವತ್ತು 4 ದಿವಸ ಜಾತ್ರೆ ಮುಕ್ತಾಯವಾದರೂ ಸಹ ಇನ್ನೂ 3 ದಿವಸ ನಮ್ಮ ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿವಸ ಭಾನುವಾರ 28ನೇ ತಾರೀಕು ಕರಗ ಮಹೋತ್ಸವ ಮತ್ತು ಆರತಿ ಮತ್ತು ಉಪಹಾರ ಒಂದು ಮೊದಲನೇ ದಿವಸ ಕಳೆಯಿತು. 2ನೇ ದಿವಸ ಮತ್ತು ಆರತಿ ಮಾರಮ್ಮ ದೇವರ ಉತ್ಸವ ಮತ್ತು ಆರತಿ ಉಪಹಾರ 2ನೇ ಸೋಮವಾರ ದಿವಸ. ಅದೇ ಮಂಗಳವಾರ ಭೋಜನ ಮತ್ತು ಊಟದ ವ್ಯವಸ್ಥೆ ಮತ್ತು ಎಲ್ಲರ ಬ್ರಹ್ಮ ರಥೋತ್ಸವ ಏನು ಇವತ್ತು ದೊಡ್ಡ ರೀತಿಯಲ್ಲಿ ಮಾಡಿದ್ದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವೂ ಸಹ ಇವತ್ತು 3ನೇ ದಿವಸ ಮಂಗಳವಾರ ನಡೀತು. ಅದೇ ರೀತಿ ಇವತ್ತು ಬುಧವಾರ ಹಗಲು ಪೂಜೆ 4ನೇ ದಿವಸ ಹಗಲು ಪೂಜೆ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ 10 ಗಂಟೆಗೆ ನಾವು ಕರಗ ಮಹೋತ್ಸವ ಇರ್ತದೋ ಪ್ರತಿ ಮನೆಗೂ ಹೋಗಿ ಒಂದು ಆರತಿ ಉಪಹಾರ ಮತ್ತು ಮಂಗಳಾರತಿ ತೊಗೊಂಡು ಪ್ರತಿ ಮನೆಗೂ ಹೋಗಿ ಕುಂತಿದ್ದು ದೇವರು ಅವರೆಲ್ಲ ನಮ್ಮ ಭಕ್ತಾದಿಗಳಲ್ಲಿ ಒಂದು ಮನೆ ಅವತ್ತಿನ ಏನು ಒಂದು ಆಸೆ ಕಂಡಿರೋ ಇದು ಬರೋದೇ ಜಾತ್ರೆ ಆದಾಗ 3 ದಿವಸ ಒಂದೇ ದಿವಸ ಬರೋದು. ಜಾತ್ರೆ ಆದಾಗ ಮನೆ ಬರೋದು ಒಂದೇ ದಿವಸ, ಅದು ಜಾತ್ರೆ ಆದರೆ ಮಾತ್ರ. ಇನ್ನು 2 ವರ್ಷಕ್ಕೆ ಜಾತ್ರೆ ಬರೋದು. ಇತಿಹಾಸ ನಂತರ ಜಾತ್ರೆ ಹಿರಿಕರು ಏನು ನಡ್ಸ್ಕೊಂಡು ಬಂದಿರೋ ಪೂರ್ವಿಕರು ಅದೇ ಥರ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಹಿರಿಯರು ಸೇರಿ ನಮ್ಮ ಬೂದಿಯಾಳ ಗ್ರಾಮದ ಎಲ್ಲ ಹಿರಿಯರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳು ಸಮ್ಮುಖದಲ್ಲಿ ಅದ್ದೂರಿನ ಇವತ್ತು ನಮ್ಮ ಕರ್ಗದ ಮಹಾಲಕ್ಷ್ಮಿ ಮತ್ತು ಮಾರಮ್ಮ ದೇವರ ಜಾತ್ರೆ ಮಹೋತ್ಸವದ 4ನೇ ದಿನ ಕಾರ್ಯಕ್ರಮ. 4ನೇ ದಿನ ಪ್ರತಿ ಈಗಾಗಲೇ ಮನೆಗೆ ಹೋಗಿ ಎಲ್ಲ ಮನೆ ಕರಗ ಮಹೋತ್ಸವ ನಡೀತಾ ಇದೆ. ಮುಂದೆ ಇನ್ನೇನು ಮುಗಿದಿದ್ದಂಗೆ ಕೊಂಡ ಐತೆ. ಕೊಂಡ ಆದಮೇಲೆ ಮತ್ತು ಒಂದು ಬಲಿ ಪ್ರಾಣ ಇದೆ ಲಾಸ್ಟ್ಗೆ. ಅದಾದ ನಂತರ ಇವತ್ತು ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಇನ್ನೂ 2 ದಿವಸ ಇರ್ತದೆ ಅಂತ ಜಾಸ್ತಿ ಇರಲ್ಲ. ಒಂದು ಮೆರವಣಿಗೆ ಇರ್ತದೆ, ಧೂಳು ಮೆರವಣಿಗೆ ಅಂತ. ಮತ್ತು ದಸಲು ಮಾರಮ್ಮ ಅಂತ ಶುಕ್ರವಾರ ಮಾಡ್ತೀವಿ. ಶನಿವಾರ ಪಟ್ಲದ ಮಂದಿಗೆ ವಾರದ ಕಾರ್ಯಕ್ರಮ ಇದೆ. ಜಾಸ್ತಿ ಕಾರ್ಯಕ್ರಮ 4 ದಿವಸ. ಇವತ್ತು ಅದ್ದೂರಿಯ ಕಾರ್ಯಕ್ರಮ ನಡೆದಿದೆ. ಎಲ್ಲ ನಮ್ಮ ಭಕ್ತಾದಿಗಳು ಮತ್ತು ಹಿರಿಯರು ಮೇನು ನಮ್ಮ ಊರಿನ ಯುವಕರು ಮತ್ತು ಹಿರಿಯರು ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೀತಾರೆ. ನಾವೇನು ಮಾಡೋದು, ನಮ್ಮ ಹಿಂದಿನ ಪೂರ್ವಿಕರು ಹಿರಿಯರು ಮಾಡಿದಂಥ ಸಂಪ್ರದಾಯವನ್ನು ಉಳಿಸ್ಕೊಂಡು ಧಾರ್ಮಿಕ ಕಾರ್ಯಗಳು ಯಾವುದೇ ತೊಂದರೆ ಆಗುತ್ತೆ. ಇವತ್ತೆಲ್ಲ ಬೂದಿಯಾಳ ಗ್ರಾಮ ಅಂದರೆ ಧಾರ್ಮಿಕ ಕಾರ್ಯಗಳಂತೆ ಒಂದು ತಿಳಿದಾಗಿದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಮಾಡ್ತು ಎಲ್ಲ ಸಮ್ಮುಖದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಮಾಡ್ತೀವಿ ಸರ್.
ಎಸ್ ಲಕ್ಷ್ಮಣಗೌಡ ಅಂತೇಳಿ ಜೋಡಿ ಚಿಂಸಂದ ಪಟೇಲ್ ಸುಬ್ಬೇಗೌಡರ ಮಗ. ಈ ಪುರಾತನ ದೇವಸ್ಥಾನವು ಸುಮಾರು 7 ತಲೆಮಾರಿನಿಂದ ನಮ್ಮ ಬೂದಿಹಾಳು ಗ್ರಾಮದ ದೊಡ್ಡಕರಿಯಪ್ಪ ಚಿಕ್ಕರಿಯಪ್ಪ ಅವರು, ನಮ್ಮ ತಾತ ಮಾರೇಗೌಡರು, ಆಮೇಲೆ ಮುತ್ತಾತ, ನಮ್ಮ ಚಿಕ್ಕೇಗೌಡರು, ನಮ್ಮ ಸುಬ್ಬೇಗೌಡರೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ಒಂದು ಕುಟುಂಬದವರಾಗಿ ನಿಂತ್ಕೊಂಡು ಆಗಿನ ಕಾಲದಾಗ ಇದು ಸೃಷ್ಟಿಯಾದ ಒಂದು ದೊಡ್ಡ ದೇವಸ್ಥಾನ. ಇದು ಪುರಾತನ ದೇವಸ್ಥಾನ. ಇದರ ಇತಿಹಾಸದಲ್ಲಿ ಪ್ರತಿಯೊಬ್ಬರಿಗೂ ಸುತ್ತಮುತ್ತಲಿನ ಒಂದು 25 ಗ್ರಾಮಗಳಿಗೂ ಭಾಳಷ್ಟು ಒಳ್ಳೆಯ ಆಶೀರ್ವಾದ ಮಾಡಿ ದೇವರು ಸಾಕಿ ಸಲ್ವಿ ಅವ್ರನ್ನ ತುಂಬ ಸಂತೋಷ ಇಟ್ಟಿದ್ದಾರೆ. ಈಗಲೂ ಕೂಡ ಈ ಒಂದು ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾದಾಗ ನಾವು ಬಂದು ಕೇಳಿದಾಗ ಧರ್ಮಸ್ಥರೆಲ್ಲರೂ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಏನೇ ಕೇಳಿದ್ರು ಇಲ್ಲ ಅಂತ ಯಾವುದೂ ಹೇಳಿಲ್ಲ. ಈಗ ಅದನ್ನು ಒಂದು ಉತ್ತಮ ದೇವಸ್ಥಾನವಾಗಿ ಬಂದಿದೆ. ಅದಕ್ಕೆ ಕಾರಣ ಈ ಭಕ್ತರು ಮಾಡಿದ ಪೂಜೆದ ಒಂದು ಶಕ್ತಿ.